ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ನಗರದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಸ್ಟರಿಂಗ್ ಸೆಂಟರ್ನಿಂದ ಆಯಾ ವ್ಯಾಪ್ತಿಯಲ್ಲಿ ಈಗಾಗಲೇ ಎಲ್ಲ ಮತಯಂತ್ರಗಳನ್ನು ಮತಗಟ್ಟೆಗಳಿಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಸದ್ಯ ನಾನು ರಾಜಾಜಿನಗರದ ವಿದ್ಯಾವರ್ಧಕ ಕಾಲೇಜಿನಲ್ಲಿದ್ದೀನಿ. ಈ ಕಾಲೇಜಿನ ಒಂದು ಆವರಣದಲ್ಲಿ ಈಗಾಗಲೇ ಕಂಪ್ಲೀಟ್ ಆದ ಒಂದು ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಮಸ್ಟರಿಂಗ್ ಕಾರ್ಯಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನು, ಮಸ್ಟರಿಂಗ್ ಕಾರ್ಯ ಅಂದರೆ ಚುನಾವಣೆಗೂ ಮುನ್ನ ನಡೆಯುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅಥವಾ ಎಲ್ಲ ರೀತಿಯ ಒಂದು ಪ್ರೊಸೆಸ್ಗಳನ್ನು ಮಾಡೋದಕ್ಕೆ ಮಸ್ಟರಿಂಗ್ ಕಾರ್ಯ ಅಂತ ಕರೀತಾರೆ. ಈ ಒಂದು ಮಸ್ಟರಿಂಗ್ ಕಾರ್ಯದಲ್ಲಿ ಈಗಾಗಲೇ ಸಿಬ್ಬಂದಿಗಳು ಕೂಡ ತೊಡಗಿರುವಂಥದ್ದು. ಸಿಬ್ಬಂದಿಗಳು ಈಗಾಗಲೇ ಬಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಕೂಡ 9 ಗಂಟೆಗೆ ಓಪನ್ ಮಾಡಿದ್ದಾರೆ. ಎಲ್ಲ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಿ ಈಗ ಸದ್ಯ EVM ಮಿಷಿನ್ ಆಗಿರ್ಬೋದು ಅಥವಾ VVPATಗಳನ್ನು ಆಯಾ ಮತಗಟ್ಟೆಗಳಿಗೆ ಕಳಿಸೋದಕ್ಕೆ ಅಥವಾ ಸಿಬ್ಬಂದಿಗಳಿಗೆ ಕೊಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿರೋದ್ರಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ ಆ EVM ಮಿಷಿನ್ ಆಗಿರ್ಬೋದು ಅಥವಾ VVPAT ಆಗಿರ್ಬೋದು ಎಲ್ಲವನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಈಗ ಸಿಬ್ಬಂದಿಗಳಿಗೂ ಕೂಡ ಟ್ರೈನಿಂಗ್ ಅನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು ಹೊಸಬ್ರು ಕೂಡ ಇರೋದ್ರಿಂದ ಅವರಿಗೆ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಅಥವಾ ಚುನಾವಣೆಯ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಟ್ರೈನಿಂಗ್ ಅನ್ನ ಒಂದು ಕಡೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ EVM ಮಿಷಿನ್ಗಳನ್ನ ಜೊತೆಗೆ VVPAT ಗಳನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದರು ಯಾರು ಹೊಸಬ್ರು ಇಲ್ಲಿ ಸಿಬ್ಬಂದಿಗಳು ಡೆಪ್ಲಾಯ್ ಆಗಿರ್ತಾರೆ ಅಂತವ್ರಿಗೆ ಸಾಕಷ್ಟು ಡೌಟ್ಗಳಿರ್ತವೆ. ಆ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ಒಂದು ಡೆಮೋವನ್ನು ಕೊಡೋದಕ್ಕೆ EVM ಹಾಗೆ VVPATಗಳನ್ನು ಇಟ್ಟು ಯಾವ ರೀತಿಯಲ್ಲಿ ಒಂದು ಆ ಪ್ರೊಸೀಜರ್ಸ್ ಇರ್ತವೆ, ಜೊತೆಗೆ ಬರುವಂಥ ಮತದಾರರ ಬಳಿ ಏನೆಲ್ಲ ಪಡಿಬೇಕು, ಜೊತೆಗೆ ಯಾವ ರೀತಿ ಶಾಹಿಯನ್ನು ಹಾಕಬೇಕು, ಈ ರೀತಿಯಲ್ಲಿ ಕಂಪ್ಲೀಟ್ ಆದ ಒಂದು ಟ್ರೈನಿಂಗನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಸಿಬ್ಬಂದಿಗಳನ್ನು ಡಿಪ್ಲಾಯ್ ಮಾಡೋದಕ್ಕೂ ಕೂಡ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಅಂದರೆ ಡಿಸ್ಪ್ಲೇ ಬೋರ್ಡನ್ನು ಹಾಕಿ ಯಾವ್ಯಾವ ಮತಗಟ್ಟೆಗಳಿಗೆ ಯಾರ್ಯಾರು ಡಿಪ್ಲಾಯ್ ಆಗಿದ್ದಾರೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಶಾಹಿ ಆಗಿರ್ಬೋದು, ಬರೀ EVM ಮಿಷಿನ್ ಹಾಗೆ VVPAT ಮಾತ್ರವಲ್ಲ, ಶಾಹಿ ಆಗಿರ್ಬೋದು, ವೋಟರ್ ಲಿಸ್ಟ್ ಜೊತೆಗೆ EVM VVPAT ಲೇಖನ ಸಾಮಗ್ರಿಗಳನ್ನು ಕೂಡ ಮತಗಟ್ಟೆಗೆ ಹೋಗುವವರಿಗೆ, ಅಂದರೆ ಯಾರೆಲ್ಲ ಸಿಬ್ಬಂದಿಗಳು ಹೋಗ್ತಾರೆ ಅಂತ ತೆರಳುವಂಥವ್ರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿರೋದ್ರಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ EVM ಮಿಷಿನ್ ಆಗಿರ್ಬೋದು, VVPAT ಆಗಿರ್ಬೋದು ಎಲ್ಲವನ್ನು ಕೂಡ ಯಾರು ಮತಗಟ್ಟೆಗಳಿಗೆ ಡೆಪ್ಲಾಯ್ ಆಗಿರ್ತಾರೆ ಅಂತ ಸಿಬ್ಬಂದಿಗಳಿಗೆ ಅದನ್ನು ಕೊಡ್ತಾರೆ. ಅದಾದ ನಂತರ ಒಂದು ಏನು BMTC ಬಸ್ಗಳಲ್ಲಿ ಎಲ್ಲವನ್ನು ಕೂಡ ಆಯಾ ಮತಗಟ್ಟೆಗಳಿಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಯಾವೆಲ್ಲ ಮತಗಟ್ಟೆಗಳಿಗೆ ಎಷ್ಟೆಷ್ಟು EVM ಮಿಷಿನ್ ಆಗಿರ್ಬೋದು, ಯಾಕಂದರೆ ಒಂದು ಮತಗಟ್ಟೆಗೆ ಒಂದು EVM ಮಿಷಿನ್, ಒಂದು VVPAT ಹಾಗೆ ಈ ಸಾಮಗ್ರಿಗಳೇನಿದೆ, ಶಾಹಿ ಆಗಿರ್ಬೋದು, ಲೇಖನ ಸಾಮಗ್ರಿ ಆಗಿರ್ಬೋದು ಅಥವಾ ವೋಟರ್ ಲಿಸ್ಟ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಳಿಸಲಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು BMTC ಬಸ್ಗಳನ್ನು ಭದ್ರತೆಯೊಂದಿಗೆ ಈಗಾಗಲೇ ತೆಗೆದುಕೊಂಡು ಹೋಗೋದಕ್ಕೆ, ಅಂದರೆ ಮತಯಂತ್ರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದ್ರಿಂದ ಸಿಬ್ಬಂದಿಗಳಿಗೂ ಕೂಡ ವಿದ್ಯಾವರ್ಧಕ ಕಾಲೇಜಿನ ಆವರಣದಲ್ಲಿ ಈಗ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಏನು ಅನುಮಾನ ಇದೆ ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು, ಯಾಕಂದರೆ ಡೆಮೋ ಇಟ್ಟಿರೋದ್ರಿಂದ EVM ಮಿಷಿನ್ ಹಾಗೆ VVPAT ಅನ್ನು ಇಟ್ಟಿರೋದ್ರಿಂದ ಇಲ್ಲಿ ಡೆಮೋವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಡೌಟ್ಸ್ಗಳೇನಿದೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಇಲ್ಲಿನ ಮಸ್ಟರಿಂಗ್ ಸೆಂಟರ್ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂಥ ಚುನಾವಣೆಗೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮಸ್ಟರಿಂಗ್ ಕಾರ್ಯ ಕೂಡ ನಡೀತಾ ಇದೆ. ಚುನಾವಣಾ ಪೂರ್ವ ಕೆಲಸಗಳು ಎಲ್ಲವೂ ಕೂಡ ನಡೀತಾ ಇರೋದ್ರಿಂದ ಈಗ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಮತಗಟ್ಟೆಗಳಿಗೆ ಕಂಪ್ಲೀಟ್ ಆಗಿ ಸಿಬ್ಬಂದಿಗಳನ್ನು ಡೆಪ್ಲಾಯ್ ಮಾಡ್ತಾರೆ. EVM ಮಿಷಿನ್, VVPAT ಎಲ್ಲವನ್ನು ಕೂಡ ಕಳಿಸಿ ಎಷ್ಟು ಗಂಟೆಗೆ ಮತಗಟ್ಟೆಗಳನ್ನು ತೆರೆಯಬೇಕು, ಎಷ್ಟು ಗಂಟೆಗೆ ಕ್ಲೋಸ್ ಮಾಡಬೇಕು, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲದರ ಬಗ್ಗೆ ಈಗಾಗಲೇ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಮತಯಂತ್ರಗಳನ್ನು ಕೂಡ ಕೊಟ್ಟು ಕಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.